ಮಲ್ಲೇಶ್ವರಂನಲ್ಲಿ ಮಳೆ ಗಾಳಿಗೆ ಮರ ಮುರಿದು ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದುಬಿಟ್ಟಿದ್ದಾವೆ ಮರದ ಕೊಂಬೆಗಳು. ಮಲ್ಲೇಶ್ವರಂನ 7ನೇ ಅಡ್ಡ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು. ಮರದ ಕೊಂಬೆಗಳು ಬಿದ್ದು ಕಾರಿಗೆ ಪೆಟ್ಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದರೂ ಸಾಕು ಈ ರೀತಿಯ ಸಮಸ್ಯೆಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಲ್ಲೇಶ್ವರಂನಿಂದ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಮಲ್ಲೇಶ್ವರಂನಲ್ಲಿ ಏನೆಲ್ಲ ಅಧ್ವಾನಗಳು ಸೃಷ್ಟಿಯಾಗಿದೆ ಒಂದೇ ದಿನದ ಮಳೆಗೆ? ಖಂಡಿತ ಪ್ರೇಮ್, ಈಗ ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸದ್ಯ ಈಗ GPS ಸಿಬ್ಬಂದಿಗಳು ಬಿದ್ದಿರುವಂಥ ಮರವನ್ನು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಸ್ಥಳಕ್ಕೆ ಆಗಮಿಸಿರುವಂಥದ್ದು ನೋಡ್ತಿದ್ದೀರಾ. ಮರವನ್ನು ಕಟ್ ಮಾಡಿ ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ. ಬೃಹದಾಕಾರದ ಮರ ಸಂಪೂರ್ಣವಾಗಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥದ್ದು. ಕಾಂಡದ ಸಮೇತ ಅಂದರೆ ಅಷ್ಟು ಟೊಳ್ಳಾಗಿದೆ ಅನ್ನೋದು ಅಲ್ಲಿಗೆ ಗೊತ್ತಾಗ್ತಿರುವಂಥದ್ದು. ಕಾಂಡ ಎರಡು ಬುಡ ನಿಮ್ಗೆ ಏನು ಕಾಣಿಸ್ತಿದೆ, ಒಂದು ಮರ ಸಂಪೂರ್ಣವಾಗಿ ಬಲಭಾಗಕ್ಕೆ ಹೊಲ್ಕೊಂಡು ನಿನ್ನೆ ಆದಂಥ ಮಳೆಗೆ ಬಿದ್ದಿರುವಂಥ ಫೋರ್ಸ್ಗೆ ಇಲ್ಲಿರುವಂಥ ವಿದ್ಯುತ್ ಕಂಬದ ಲೈನ್ ಕೂಡ ಕಟ್ಟಾಗಿದೆ. ದೃಶ್ಯವಿರ್ಬೋದು. ಕಂಬ ಕೂಡ ಈಗ ಲೈಟಾಗಿ ಬೆಂಡ್ ಆಗಿರುವಂಥದ್ದು, ಫುಲ್ ಕಂಪ್ಲೀಟ್ಲಿ ಅಂದರೆ ಕೇಬಲ್ ಕಟ್ಟಾಗಿದೆ, ಕರೆಂಟ್ನ ಇಲ್ಲಿ ತೆಗೆದಿರುವಂಥದ್ದು ಕೂಡ ಇದೆ. ಇದ್ರ ಜೊತೆಗೆ ಈ ಬೃಹತ್ ಮರದ ಕೊಂಬೆ ನೇರವಾಗಿ ಇಲ್ಲೊಂದು ಪಾರ್ಕ್ ಮಾಡಿರುವಂಥ ಕಾರ್ ಏನಿದೆ ಅಲ್ಲೂ ಹೋಗಿ ತೋರಿಸುವಂಥ ಕೆಲಸ ಮಾಡ್ತೀವಿ. ಕಾರಿನ ಬಳಿ ಕೂಡ ಅಲ್ಲಿ ಹೋಗಿ ತೋರಿಸುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಿರುವಂಥದ್ದು. ಯಾಕಂದರೆ ಇಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ಇದೆ. ಈಗ ನೋಡ್ಬೋದು ದೃಶ್ಯಗಳಲ್ಲಿ, ಇಲ್ಲಿ ಒಂದು ಕಾರ್ ಪಾರ್ಕ್ ಮಾಡಿದ್ದಾರೆ. ಆ ಕಾರಿನ ಮೇಲೆ ಸಂಪೂರ್ಣವಾಗಿ ಮರ ಬಿದ್ದಿರೋದ್ರಿಂದ ಕಾರು ಜಖಮ್ ಆಗಿದೆ, ಗ್ಲಾಸ್ ಎಲ್ಲ ಹೊಡೆದೋಗಿರುವಂಥದ್ದು. ಈಗ ಇದನ್ನೆಲ್ಲ ತೆರವು ಮಾಡಿದ್ಮೇಲೆ ಕಾರಿನ ಮೇಲ್ಭಾಗದಲ್ಲಿ ಹಾನಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇದೇ ರೀತಿಯ ಘಟನೆಗಳು ಬೆಂಗಳೂರಲ್ಲಿ ಮಳೆ ಬಂದಾಗ ಪ್ರತಿ ಬಾರಿ ಆಗ್ತಾನೆ ಇದೆ. DCM ಕೂಡ ಹೇಳ್ತಿದ್ದಾರೆ, ನಾವು ಈಗಾಗಲೇ ಅದನ್ನೆಲ್ಲ ಪತ್ತೆ ಮಾಡಿದ್ದೀವಿ, ಯಾವ್ಯಾವೆಲ್ಲ ಮರಗಳು ಟೊಳ್ಳ ಇದೆ ಅದನ್ನೆಲ್ಲ ತೆರವು ಮಾಡೋದಕ್ಕೆ ಆದೇಶ ಮಾಡಿದ್ದೀನಿ ಅಂತ. ಕಳೆದ ತಿಂಗಳು ಈ ಆದೇಶ ಮಾಡಿದ್ದು ಆಲ್ಮೋಸ್ಟ್ 20 ದಿವಸ ಆದಮೇಲೆ ಮತ್ತೆ ನಿನ್ನೆ ಆದಂಥ ಮಳೆಗೆ ಈ ರೀತಿಯ ಬೆಂಗಳೂರಲ್ಲಿ ಸಾಕಷ್ಟು ಭಾಗಗಳಲ್ಲಿ ಮರಗಳು ಧರೆಗುಳಿದಿರುವಂಥದ್ದು, ಅನಾಹುತಗಳನ್ನ ಸೃಷ್ಟಿ ಮಾಡಿರುವಂಥದ್ದು. ಆದರೂ ಕೂಡ ಇನ್ನೂ GBA ಎಚ್ಚೆತ್ತುಕೊಂಡಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿಯ ಮರಗಳು ಬಿದ್ದಾಗ ಅದನ್ನು ತೆರವು ಮಾಡುವಂಥ ಕಾರ್ಯಕ್ಕೆ ಮಾತ್ರ ಮುಂದೆ ಬರ್ತಾರೆ. ಉಳಿದಂತೆ ಮರ ಬಿದ್ದಾದ್ಮೇಲೆ ಬರೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಟೊಳ್ಳಿದೆ ಅದನ್ನು ಸರಿ ಮಾಡುವಂಥದ್ದು ಅಥವಾ ಅದನ್ನು ತೆರವು ಮಾಡುವಂಥ ಕೆಲಸಕ್ಕೆ GBA ಸಿಬ್ಬಂದಿಗಳು ಇನ್ನೂ ಸಹ ಕಣ್ಮುಚ್ಚೆ ಕೂತಿದ್ದಾರೆ ಅಂತಲೇ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಆದರೂ ಸಾಕು ಈ ರೀತಿಯ ಸಮಸ್ಯೆಗಳು ಸಹಜವಾಗಿಯೇ ಸೃಷ್ಟಿಯಾಗುತ್ತೆ.